ಕಣ್ಣಾಮುಚ್ಚಾಲೆ ಮತ್ತು ಬಿಸಿಲಿನ ಶಾಖದ ಪ್ರಮಾಣ ಕಮ್ಮಿಯಾಗದೇ ಇರುವುದು ಕರ್ನಾಟಕದ ವಾತಾವರಣದಲ್ಲಿ ಏರುಪೇರು ತಂದಿಟ್ಟಿದೆ. ಇದರ ಸಂಗಡ ಸೊಳ್ಳೆಗಳ ಹಾವಳಿ ಅಧಿಕವಾಗಿರುವುದರಿಂದ ಪರಿಸರದಲ್ಲಿ ಡೆಂಗಿ ಜ್ವರ ತೀವ್ರತೆ ಪಡೆದುಕೊಳ್ತಾ ಇದೆ. ಈ ಡೆಂಗಿ ಮೇಲ್ನೋಟಕ್ಕೆ ಬೆಂಗಳೂರಿಗೆ ಸೀಮಿತವಾಗಿದೆ ಅಂತ ಹೇಳುವುದಾದರೂ ನೈಜತೆಯಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಸಲ ಈ ಮಾರಕ ವೈರಾಣು ಹರಡುವ ಡೆಂಗಿ ಪ್ರಮಾಣ ವ್ಯಾಪಕವಾಗ್ತಾ ಇದೆ. ಆರೋಗ್ಯ ಇಲಾಖೆ ಮೌನವಾಗಿದ್ದರೂ ವಾಸ್ತವದಲ್ಲಿ ನಮ್ಮ ಹಳ್ಳಿ ಗಲ್ಲಿಗಳಲ್ಲಿ ಈ ಡೆಂಗಿ ಹರಡುತ್ತಿರುವ ವೈರಾಣುಗಳ ಬಗ್ಗೆ ಸಾಕಷ್ಟು ವರದಿಗಳು ಬರ್ತಾನೆ ಇದ್ದಾವೆ. ಮುಂಗಾರು ಮಳೆಯ ಅವಧಿಯಲ್ಲಿ ಈ ಡೆಂಗಿ ಜ್ವರ ಬರುವುದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ಇದರ ಪ್ರಮಾಣ ಚುರುಕು ಪಡೆದುಕೊಂಡಿದೆ. ಈ ಡೆಂಗಿ ಸಾಮಾನ್ಯ ಫೀವರ್ ಅಲ್ಲವೇ ಅಲ್ಲ. ಆರೋಗ್ಯ ಇಲಾಖೆ ಜೊತೆಗೆ ನಾವು ಮನುಷ್ಯರು ಸಣ್ಣ ಎಚ್ಚರ ತಪ್ಪಿದರೂ ಈ ಡೆಂಗಿ ಪ್ರಾಣಕ್ಕೆ ಕುತ್ತು ತಂದು ಇಡುತ್ತದೆ. ಹಾಗಾದರೆ ಈ ಡೆಂಗಿ ಜ್ವರದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಇಂಗ್ಲಿಷಿನಲ್ಲಿ DENGU ಡೆಂಗ್ಯೂ ಪದವನ್ನು ಇಲ್ಲಿರುವ ಅಕ್ಷರಗಳಲ್ಲಿ ಅನುಗುಣವಾಗಿ ಡೆಂಗ್ಯೂ ಅಂತ ನಾವು ಉಚ್ಚರಿಸುತ್ತೇವೆ. ಆದರೆ ವೈದ್ಯಕೀಯ ವಿಜ್ಞಾನದಂತೆ ಈ ಪದದ ಸರಿಯಾದ ಉಚ್ಚಾರ ಡೆಂಗಿ. ಸರಿ, ಮಲೇರಿಯಾ ವ್ಯಾಧಿಯಂತೆ ಇರುವ ಈ ಡೆಂಗಿ ಜ್ವರ ಸೊಳ್ಳೆ ಕಚ್ಚುವುದರಿಂದಲೇ ಬರುತ್ತದೆ. ಮಲೇರಿಯಾ ಅನಾಫೇಲಿಸ್ ಸೊಳ್ಳೆ ಮನುಷ್ಯನಲ್ಲಿ ತಂದಿಡುವ ರೋಗ. ಇನ್ನು ಈ ಡೆಂಗಿಗೆ ಇಡೀಸ್ ಈಜಿಪ್ಟಿ ಎಂಬುವ ಸೊಳ್ಳೆಯ ತಳಿ ತಂದಿಡುವ ಮಹಾರೋಗ. ಇಡೀಸ್ ಸೊಳ್ಳೆ ಕಡಿತದಿಂದ ಡೆಂಗಿ ಜ್ವರ ಬರುತ್ತದೆ. ಒಟ್ಟಾರೆ ಪರಿಸರದಲ್ಲಿ ಮನುಷ್ಯನ ಬದುಕಿಗೆ ಮಾರಕವಾಗುವ ವೈರಸ್ ಹರಡುವ ಕುಟುಂಬದ ತಳಿಯೇ ಈ ಈಡಿಸ್ ಈಜಿಪ್ಟಿ ಹೆಸರಿನ ಸೊಳ್ಳೆ. ಬಿಸಿಲಿನ ಧಗೆಯಿಂದ ತತ್ತರಿಸಿ ಹೋದ ಮನುಷ್ಯನಿಗೆ ತಂಪನ್ನು ತರುವ ಮಳೆಗಾಲ ಬರುತ್ತಿದ್ದಂತೆ ಪರಿಸರದಲ್ಲಿ ಸೊಳ್ಳೆಗಳ ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಂತೆ ಏರಿಕೆ ಕಂಡುಬರುತ್ತದೆ. ಕಾರಣ ಮನುಷ್ಯನ ರಕ್ತ ಹೀರುವ ಕೀಟಗಳ ಸಂತಾನೋತ್ಪತ್ತಿಗೆ ಬೆಚ್ಚಗೆ ಮತ್ತು ತೇವಭರಿತ ಪರಿಸರ ಹೇಳಿ ಮಾಡಿಸಿದ ವಾತಾವರಣ. ಹಾಗಾಗಿ ಇಂಥ ದಿನಗಳಲ್ಲಿ ಡೆಂಗಿ ಸಹಿತ ನಾನಾ ಮಾರಕ ರೋಗ ಹರಡಲು ಸೊಳ್ಳೆಗಳು ಕಾರಣವಾಗುತ್ತವೆ. ಈ ಸೊಳ್ಳೆ ಈಡೀಸ್ ಈಜಿಪ್ಟಿ ಕಚ್ಚಿದಾಗ ಬರುವ ಡೆಂಗಿ ಜ್ವರದ ಲಕ್ಷಣಗಳನ್ನು ತಿಳಿಯೋದಾದರೆ ಪ್ರಮುಖವಾಗಿ ಅತಿಯಾದ ಜ್ವರ ಮತ್ತು ಕೀಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ತಲೆನೋವು, ಜ್ವರ, ಕನವರಿಕೆ, ದತ್ತಿನ ಸಿಂಪ್ಟಮ್ಸ್ಗಳೇ ಡೆಂಗಿ ರೂಪದ ಹೆಮರಾಜಿಕ್ ಜ್ವರಕ್ಕೆ ನಾಂದಿಯಾಗ್ತದೆ. ಇದು ನಿರ್ದಿಷ್ಟ ಸಿಂಡ್ರೋಮ್ ಆಗಿದೆ. ಡೆಂಗಿ 10 ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಅಲ್ಲದೆ ಜ್ವರವು ಬಂದು ಅಪ್ಪಳಿಸಿದಾಗ ಕಿಬ್ಬೊಟ್ಟೆ ನೋವು, ರಕ್ತಸ್ರಾವ, ಒಸಡುಗಳಲ್ಲಿ ರಕ್ತಸ್ರಾವ, ರೆಟ್ರೋ ಆರ್ಬಿಟಲ್ ಎಂಬುವ ನೋವು ಕಣ್ಣುಗಳಿಗೆ ತಂದಿಡುತ್ತದೆ. ಈ ಜ್ವರ ಬಂದರೆ 2.5ರಷ್ಟು ಪ್ರಕರಣಗಳಲ್ಲಿ ಪ್ರಾಣಕ್ಕೆ ಅಪಾಯವಿರುತ್ತದೆ. ಈ ಜ್ವರ ಬಂದಾಗ ಕನಿಷ್ಠ 2 ವಾರ ತೀವ್ರ ಅನಾರೋಗ್ಯ ಕಾಣಿಸಿಕೊಳ್ಳುತ್ತದೆ. ಚಿಕಿತ್ಸೆ ಪಡೆಯದೆ ನಿರ್ಲಕ್ಷಿಸಿದರೆ ಕನಿಷ್ಠ 20% 50 ರೋಗಿಗಳು ಸಾವಿಗೀಡಾಗ್ತಾರೆ. ಪ್ರೇಕ್ಷಕರೇ, ನಿಮಗೆ ಇದು ತಿಳಿದಿರಲಿ, ಇಂಥ ಮಾರಕ ರೋಗಕ್ಕೆ ನಿಖರವಾದ ಔಷಧಿ ಈ ತನಕ ದೊರೆತೇ ಇಲ್ಲ. ಆದರೂ ಕೆಲವು ಪರಿಹಾರಗಳು ಇದಕ್ಕೆ ಇದ್ದೇ ಇದ್ದಾವೆ. ಪಪ್ಪಾಯಿ ಎಲೆಗಳ ಸಾರವು ತಕ್ಕ ಮಟ್ಟಿಗೆ ಮನೆಮದ್ದಾಗಿ ಡೆಂಗಿ ತಡೆಗಟ್ಟಲು ನೆರವಾಗ್ತದೆ. ಡೆಂಗಿ ಜ್ವರ ನಿಯಂತ್ರಿಸಲು ಈ ಜ್ವರ ಹರಡುವ ಸೊಳ್ಳೆಗಳ ನಿರ್ಮೂಲನೆಗೆ ಸೂಕ್ತ ಕ್ರಮ ಸಕಾಲದಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ. ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ CDC ಹೇಳುವಂತೆ ಡೆಂಗಿ ವೈರಾಣುಗಳು ಉಷ್ಣ ಹಾಗೂ ಸೆಮಿ ಉಷ್ಣ ವಲಯದಲ್ಲಿ ಪ್ರಚಲಿತವಾಗಿರುತ್ತವೆ. ಇಂಥ ವಲಯದಲ್ಲಿ ಭಾರತವು ಸೇರಿಕೊಳ್ಳುತ್ತದೆ ಅನ್ನುವುದೇ ನಮಗೆ ಎಚ್ಚರಿಕೆಯ ಗಂಟೆ. ವ್ಯಾಪಕವಾಗಿ ಡೆಂಗಿ ಜ್ವರ ಇರುವ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸರ್ವೇ ಸಾಮಾನ್ಯವಾಗಿ ಪ್ರವಾಸಿಗರಿಂದಲೇ ಈ ಹೊಸ ಪರಿಸರದಲ್ಲಿ ಡೆಂಗಿ ಜ್ವರ ತಲುಪುತ್ತದೆ. ಹೀಗೆ ಮನುಷ್ಯನ ಬದುಕಿನಲ್ಲಿ ಪ್ರತಿ ಮಳೆಗಾಲದಲ್ಲಿ ಡೆಂಗಿ ತಾಂಡವವಾಡ್ತಾನೆ ಇರುತ್ತದೆ. ಇವತ್ತಿನ ಸಂದರ್ಭದಲ್ಲಿ ಈ ಡೆಂಗಿ ಬೆಂಗಳೂರಿನಲ್ಲಿ 2 ಬಲಿ ತೆಗೆದುಕೊಂಡಿದೆ. ರಾಜಧಾನಿ ಬೆಂಗಳೂರಿನ ಸುತ್ತಮುತ್ತ ಈ ತನಕ 2457ಕ್ಕೂ ಅಧಿಕ ಪ್ರಕರಣಗಳು ವರದಿಯಾಗಿವೆ. ಇದು ಆರೋಗ್ಯ ಹಾಗೂ ಪಾಲಿಕೆ ಅಧಿಕಾರಿಗಳು ನೀಡುವ ಮಾಹಿತಿಯಾಗಿದೆ. ವೀಕ್ಷಕರೇ, ನಾವು ವಹಿಸಬೇಕಿರುವ ಎಚ್ಚರಿಕೆಯಲ್ಲಿ ಇವಿಷ್ಟು ಫಾಲೋ ಮಾಡಿದರೆ ಕೊಂಚ ಡೆಂಗಿ ಜ್ವರದಿಂದ ನಾವು ರಕ್ಷಿತ ವಲಯದಲ್ಲಿ ಉಳಿಯಬಹುದು.
ನಾವು ನಮ್ಮ ಮನೆಯ ಅಂಗಳದಲ್ಲಿರುವ ನೀರಿನ ಸಂಪು, ಮಾಳಿಗೆಯಲ್ಲಿರುವ ಓವರ್ ಹೆಡ್ ಟ್ಯಾಂಕು, ಡ್ರಮ್ಮುಗಳು, ಹೀಗೆ ನೀರು ಸಂಗ್ರಹಿಸಿಡುವ ಎಲ್ಲ ಪಾತ್ರೆಗಳಿಂದ ಆಗಾಗ ನೀರು ಬದಲಾಯಿಸುತ್ತಲೇ ಇರಬೇಕು. ಮನೆಯ ಕೊಳಾಯಿ, ಹೂವಿನ ಕುಂಡ, ಮನೆ ಮುಂದಿನ ರಸ್ತೆ ಗುಂಡಿಗಳು ಹಾಗೂ ಮೋರಿಗಳಲ್ಲಿ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು. ಅಷ್ಟೇ ಅಲ್ಲ, ಅನಕ್ಷರಸ್ಥರು, ಬಡವರು ಹಾಗೂ ತಿಳುವಳಿಕೆ ಇದ್ದರೂ ನಿರ್ಲಕ್ಷ್ಯತೆರಂತೆ ಧಿಮಾಕಿನಿಂದ ಓಡಾಡುವವರು ಮತ್ತು ಆರೋಗ್ಯದ ವಿಷಯದಲ್ಲಿ ಮಾಹಿತಿ ಇಲ್ಲದವರಿಗೆ ಡೆಂಗಿ ಬಗ್ಗೆ ಎಜುಕೇಟ್ ಮಾಡಬೇಕಾಗಿದೆ. ಡೆಂಗಿ ಜ್ವರ ಇದ್ದವರಿಗೆ ಧೈರ್ಯ ತುಂಬುವುದು, ಚಿಕಿತ್ಸೆ ದೊರಕುವಂತೆ ಮಾಡುವುದು, ಅಗತ್ಯವಿರುವ ಔಷಧಿ ಒದಗುವಂತೆ ನೋಡಿಕೊಳ್ಳುವುದು ಹಾಗೂ ಈ ಜ್ವರ ನಿಂತು ಹೋದ ಬಳಿಕವೂ ಕೆಲಕಾಲ ದೇಹದಲ್ಲಿ ಉಳಿಯುವ ಇದರ ಬಾಧೆ ಬಗ್ಗೆ ತಿಳಿವಳಿಕೆ ನೀಡುವ ಕೆಲಸ ಆಗಬೇಕಾಗಿದೆ. ಒಟ್ಟಾರೆ ಮಳೆಗಾಲದಲ್ಲಿ ಮನುಷ್ಯನ ಬದುಕಿನ ಮೇಲೆ ಎದುರಾಗುವ ಎಲ್ಲ ಸೋಂಕುಗಳ ಬಗ್ಗೆ ನಾವೆಲ್ಲರೂ ಎಚ್ಚರ ವಹಿಸಬೇಕಾಗಿದೆ. ಜನಹಿತಕ್ಕೆ ಅಂತ ಈ ಸ್ಟೋರಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ನಾವು. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.